ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಇವತ್ತು 1 ಫೆಬ್ರವರಿ ನಿನ್ನೆ ಬಡ್ಜೆಟ್ ಇರೋದ ಕಾರಣದಿಂದ ನಡೆದಂತಹ ಸ್ಟಾಕ್ ಮಾರ್ಕೆಟ್ ನಿನ್ನೆ ಓಪನ್ ಇತ್ತು ಬಜೆಟ್ ಇದ್ದಿದ್ದರಿಂದ. ಸೊ ಈ ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಮಾಡ್ತಾ ಇದೆ. ನಿನ್ನೆ ಇದ್ದಂತಹ ಮಾರ್ಕೆಟ್ ಚಾರ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 21 EMA ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. 21 EMA ಇಲ್ಲಿ 21 ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಮಾರ್ಕೆಟ್ ಮೂವ್ಮೆಂಟ್ ಯಾವಾಗಲೂ 21 EMA ನಲ್ಲೇ ಬರೋದು. ಮಾರ್ಕೆಟ್ ಮೂವ್ಮೆಂಟ್ ಎಲ್ಲ 21 EMA ಪ್ರಕಾರನೇ ಬರ್ತಿರುತ್ತೆ. ಮಾರ್ಕೆಟ್ ಮೂವ್ಮೆಂಟ್ ಎಲ್ಲ 21 EMA ಪ್ರಕಾರನೇ ಬರೋದು ಮೆಜಾರಿಟಿ ಆಫ್ ದ ಮಾರ್ಕೆಟ್ ಮೂವ್ಮೆಂಟ್. ಯಾಕಂದ್ರೆ 21 EMA ಇಸ್ ದ EMA which is closest to the market, to the candles. 21 EMA ಕ್ಯಾಂಡಲ್ಗಳಿಗೆ ಹತ್ರ ಇರುತ್ತೆ. ಮಾರ್ಕೆಟ್ ಕ್ಯಾಂಡಲ್ಗಳಿಗೆ ಹತ್ರ ಇರೋ EMA 21 EMA. ಸೊ ನಾನು ಇದೇ ಇದು ಸ್ಟ್ಯಾಂಡರ್ಡ್ EMA ಆಕ್ಚುಲಿ. ಸೊ 21 EMA ಮೆಜಾರಿಟಿ ಆಫ್ ದ ಟೈಮ್ ಯೂಸ್ ಮಾಡೋದು ಇವಾಗಿಂದ. ಸೊ ನಾನು ನಿಮ್ ಜೊತೆ ನನ್ನ ಅನಾಲಿಸಿಸ್ ಶೇರ್ ಮಾಡ್ತಾ ಇದ್ದೀನಿ. 21 EMA ಅನಾಲಿಸಿಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ನಿನ್ನೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಇಲ್ಲಿ ಮಾರ್ಕೆಟ್ ಓಪನ್ ಆಯ್ತು, ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗಿ ಕೂಡ ಸಪೋರ್ಟ್ ಇದರಿಂದ ಮಾರ್ಕೆಟ್ 21 EMA ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿದೆ. 21 EMA ಕೆಳಗಡೆ ಓಪನ್ ಆಗಿದೆ. ಇದು ಓಪನಿಂಗ್ ಪ್ರೈಸ್. ಆದ್ರೂ ಸಪೋರ್ಟ್ ಇದ್ದಿದ್ರಿಂದ ಮಾರ್ಕೆಟ್ 21 EMA ಮೇಲೆ ಹೋಗಿದೆ. ಸೊ ಇಲ್ಲಿ ಯಾವುದೇ ರೆಡ್ ಕ್ಯಾಂಡಲ್ ಬರ್ದಿರೋ ಕಾರಣ ನಾನು ಇದನ್ನ ಕನ್ಸಿಡರ್ ಮಾಡಿಲ್ಲ. ಯಾವುದೇ ರೆಡ್ ಕ್ಯಾಂಡಲ್ 21 EMA ಕೆಳಗಡೆ ಬರ್ದಿರೋ ಕಾರಣ ನಾನು ಇದನ್ನ ಕನ್ಸಿಡರ್ ಮಾಡಿಲ್ಲ. ನೋಡಿ, ಕ್ಯಾಂಡಲ್ಗಳು 21 EMA ಕ್ರಾಸ್ ಓವರ್ ಆಗಿದೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ 21 EMA ಮಾರ್ಕೆಟ್ ಕ್ಯಾಂಡಲ್ 21 EMA ಕ್ರಾಸ್ ಆಗಿದೆ. ಕ್ರಾಸ್ ಆಗಿ ಇಲ್ಲೊಂದು ಹೈ ಕ್ರಿಯೇಟ್ ಮಾಡಿದೆ. ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಕಾನ್ಸೆಪ್ಟ್ ಏನು ಅಂದ್ರೆ ಇದರಲ್ಲಿ 21 EMA ಕ್ರಾಸ್ ಆದಂತಹ ಕ್ಯಾಂಡಲ್ ಹೈ ಬ್ರೇಕ್ ಅಥವಾ ಲೋ ಬ್ರೇಕ್ ಆದ್ರೆ ಅದು ಎಂಟ್ರಿ ಪಾಯಿಂಟ್ ಆಗುತ್ತೆ. 21 EMA ಕ್ರಾಸ್ ಆದಂತಹ ಕ್ಯಾಂಡಲ್ ಹೈ ಬ್ರೇಕ್ ಅಥವಾ ಲೋ ಬ್ರೇಕ್ ಆದ್ರೆ ಅದೇ ಎಂಟ್ರಿ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಕ್ಯಾಂಡಲ್ 21 EMA ಕ್ರಾಸ್ ಮಾಡಿದೆ. ಇಲ್ಲಿ ಹೈ ಬ್ರೇಕ್ ಆಗಿದೆ. ಹೈ ಬ್ರೇಕ್ ಆದ್ಮೇಲೆ ಈ ಕ್ಯಾಂಡಲ್ ಎಂಟ್ರಿ ಪಾಯಿಂಟ್ ಆಗುತ್ತೆ. ಇದು ಎಂಟ್ರಿ ಪಾಯಿಂಟ್ ಆಗುತ್ತೆ ಈ ಕ್ಯಾಂಡಲ್. ಮತ್ತೆ ಸ್ಟಾಪ್ ಲಾಸ್ ಯಾವ್ದು ಇರುತ್ತೆ ಅಂದ್ರೆ ಈ ಕ್ಯಾಂಡಲ್ ಸ್ಟಾಪ್ ಲಾಸ್. ಯಾವ ಕ್ಯಾಂಡಲ್ 21 EMA ಒಳಗಡೆ 21 EMA ಮೇಲೆ ಹೋಯ್ತಲ್ಲ, ಕ್ಲೋಸಿಂಗ್ ಕೊಡ್ತಲ್ಲ, ಆ ಕ್ಯಾಂಡಲ್ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಇದು ಸ್ಟಾಪ್ ಲಾಸ್. ಸೊ ಈ ಸ್ಪಾಟ್ ಸ್ಟಾಪ್ ಲಾಸ್ ಆಗಿರುತ್ತೆ. ಈ ಕ್ಯಾಂಡಲ್ ಸ್ಟಾಪ್ ಲಾಸ್ ಆಗಿದೆ. ಎಂಟ್ರಿ ಕ್ಯಾಂಡಲ್ ಸ್ಟಾಪ್ ಲಾಸ್. ಇದು ಎಂಟ್ರಿ ಪಾಯಿಂಟ್. ಆಗುತ್ತೆ. ಸೊ ಇದು ಸ್ಟಾಪ್ ಲಾಸ್ ಆಯ್ತು. ಇದು ಎಂಟ್ರಿ ಪಾಯಿಂಟ್ ಆಯ್ತು. ಇದು ಎಂಟ್ರಿ ಪಾಯಿಂಟ್ ಆಯ್ತಲ್ಲ. ಎಂಟ್ರಿ ಪಾಯಿಂಟ್ ಆದ್ಮೇಲೆ ಟಾರ್ಗೆಟ್ ಎಷ್ಟು ಇಟ್ಕೊಳ್ಬೇಕು? ಟಾರ್ಗೆಟ್ 100 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಕೊಳ್ಬೇಕು. ಸೊ ಇಲ್ಲಿಂದ ನಾನು 100 ಪಾಯಿಂಟ್ಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಲಾಂಗ್ ಪೊಸಿಷನ್ ಟಾರ್ಗೆಟ್ ಯಾವಾಗಲೂ 100 ಪಾಯಿಂಟ್ ಅಷ್ಟೇ ಇರುತ್ತೆ. ಮೆಜಾರಿಟಿ ಆಫ್ ದ ಕೇಸಸ್ ನಾನು ನೋಡಿರೋದು ಟಾರ್ಗೆಟ್ 100 ಪಾಯಿಂಟ್ ಅಷ್ಟೇ ಇರುತ್ತೆ. ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ
100 ಪಾಯಿಂಟ್ ಟಾರ್ಗೆಟ್ ಇರುತ್ತೆ. ಸ್ಟಾಪ್ ಲಾಸ್ ಎಷ್ಟಿದೆ ಇಲ್ಲಿ? 166 ಪಾಯಿಂಟ್ಸ್ ಇದೆ. ಮಾರ್ಕೆಟ್ ಅಲ್ಲಿ ಇದೇ ತರಾನೇ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೋದು. 166 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. SL ಇದೆ. ಟಾರ್ಗೆಟ್ 100 ಪಾಯಿಂಟ್ಸ್ ಆಯಿತು. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಇಷ್ಟೇ ಬರೋದು. ಸೊ ಬಟ್ ಇದು ರಿಸ್ಕ್ ರಿವಾರ್ಡ್ ಕಾನ್ಸೆಪ್ಟ್ ಪ್ರಕಾರ ಇಲ್ಲ. ಇದು ರಿಸ್ಕ್ ರಿವಾರ್ಡ್ ಕಾನ್ಸೆಪ್ಟ್ ಪ್ರಕಾರ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು? ಟಾರ್ಗೆಟ್ ಇಲ್ಲಿ 166 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಟಾರ್ಗೆಟ್ ಡಬಲ್ ಇಟ್ಕೊಳ್ಬೇಕು. ಟಾರ್ಗೆಟ್ ಎಷ್ಟು ಇಟ್ಕೊಳ್ಬೇಕು? ಮಾರ್ಕೆಟಲ್ಲಿ ಯೂಶುವಲ್ ಆಗಿ ಇಷ್ಟೇ ಪಾಯಿಂಟ್ ಬರೋದು. ಸ್ಕ್ಯಾಲ್ಪಿಂಗ್ ಮಾಡಿದ್ರೆ 100 ಪಾಯಿಂಟ್ ಮೂವ್ಮೆಂಟ್ ಬರುತ್ತೆ, ಆಮೇಲೆ ರಿವರ್ಸ್ ಆಗಿಬಿಡುತ್ತೆ. ಬಟ್ ಮಾರ್ಕೆಟಲ್ಲಿ 1:2 ರಿಸ್ಕ್ ರಿವಾರ್ಡ್ ಇಟ್ಕೊಳ್ಬೇಕು. ಆವಾಗ ಮಾತ್ರ ಸಕ್ಸಸ್ ಮೆಜಾರಿಟಿ ಆಫ್ ದ ಟೈಮ್ಸ್. ಅಂದರೆ ಓವರ್ ಆಲ್ ಪ್ರಾಫಿಟಲ್ಲಿ ಇರುತ್ತೆ ಅಕೌಂಟ್. ಸೊ 332 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕಿಲ್ಲಿ. 332 ಪಾಯಿಂಟ್ಸ್. ನೋಡಿ 332 ಪಾಯಿಂಟ್ಸ್ ಇಲ್ಲ. ಸ್ಟಾಪ್ ಲಾಸ್ ಎಲ್ಲಿದೆ? ಪ್ರಾಫಿಟ್ ಅಲ್ಲಿ 332 ಪಾಯಿಂಟ್ ಇಲ್ಲಿದೆ. ಯೂಶುವಲ್ ಆಗಿ ಮಾರ್ಕೆಟ್ ಅಲ್ಲಿ ಟಾರ್ಗೆಟ್ ಅಚೀವ್ ಆಗೋದು ಕಷ್ಟ ಇದೆ. ಇಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಿದ್ರೆ ಟಾರ್ಗೆಟ್ ಅಚೀವ್ ಮಾಡೋದು 1:2 ಟಾರ್ಗೆಟ್ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ 1:1 ಟಾರ್ಗೆಟ್ ಇಟ್ಕೊಳ್ಬಹುದು. 1:1 ಅಂದ್ರೆ 166 ಪಾಯಿಂಟ್ಸ್. ಸೊ ರಿಸ್ಕ್ ರಿವಾರ್ಡ್ ಕಾನ್ಸೆಪ್ಟ್ ಪ್ರಕಾರ ಟ್ರೇಡ್ ಮಾಡೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ನೋಡಿರೋದು ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಲ್ಲ. ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಲ್ಲ. ಆಪ್ಷನ್ ಬೈಯಿಂಗ್ ನಲ್ಲಿ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಲ್ಲ. ಅಂದ್ರೆ ಅಡ್ವಾಂಟೇಜ್ ತಗೊಳಕ್ ಆಗಲ್ಲ. ನಾನು ಒಂದು ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡು 2 ರೂಪಾಯಿ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ತುಂಬಾ ವೆಯ್ಟ್ ಮಾಡ್ಬೇಕು ಇದಕ್ಕೆ. 1 ರೂಪಾಯಿ ಸ್ಟಾಪ್ ಲಾಸ್ 2 ರೂಪಾಯಿ ಟಾರ್ಗೆಟ್ ಅಂದ್ರೆ ತುಂಬಾ ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ 1:1 ಮಾಡಿದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರಾಫಿಟ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ಅಡ್ವಾಂಟೇಜ್ ತಗೊಳಕ್ ಆಗಲ್ಲ. 1:2 ರಿಸ್ಕ್ ರಿವಾರ್ಡ್ ಅಡ್ವಾಂಟೇಜ್ ತಗೊಳಕ್ ಆಗಲ್ಲ. ಹೆಂಗಿರುತ್ತೆ ಯೂಶುವಲ್ ಆಗಿ ಅಂದ್ರೆ 2:1 ಇರುತ್ತೆ. 2:1 ರಿಸ್ಕ್ ರಿವಾರ್ಡ್ ಇರುತ್ತೆ. ಅಂದ್ರೆ ಅವ್ರ ಕಡೆ 2 ಇರುತ್ತೆ, ಮಾರ್ಕೆಟ್ ಕಡೆ 2 ಇರುತ್ತೆ, ನಮ್ ಕಡೆ 1 ಇರುತ್ತೆ. ಸೊ ಅದಕ್ಕೆ 1:2 ಮಾಡೋದು ಕಷ್ಟ ಆಗುತ್ತೆ. ಸೊ ಏನ್ ಮಾಡ್ಬೇಕು ಅಂದ್ರೆ 1:1 ಮಾಡಿದ್ರೆ ಮೆಜಾರಿಟಿ ಆಫ್ ದ ಟೈಮ್ ಸ್ಕ್ಯಾಲ್ಪಿಂಗ್ ಅಲ್ಲಿ ಸಕ್ಸಸ್ ಸಿಗೋದು ಪಾಸಿಬಲ್ ಇದೆ. ಸೊ ಮಾರ್ಕೆಟ್ ಅಲ್ಲಿ ಅಡ್ವಾಂಟೇಜ್ ತಗೊಳಕ್ ಹೋದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಲಾಸ್ ಆಗುತ್ತೆ. 1:2 ಮಾಡಕ್ ಹೋದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಲಾಸ್ ಆಗುತ್ತೆ. 1:2 ಮಾಡಿ ನೋಡಿ, ಇದೇ ಟ್ರೇಡ್ ಅಲ್ಲಿ ಲಾಸ್ ಆಗಿದೆ. ದಿನಕ್ಕೆ ಒಂದೇ ಟ್ರೇಡ್ ಮಾಡ್ತೀನಿ ಅಂದ್ರೆ ಪ್ರಾಫಿಟ್ ಬರುತ್ತೆ. ಆದ್ರೆ ಅದ್ರಲ್ಲೂ ವೇರಿಯೇಷನ್ಸ್ ಇರುತ್ತೆ. ಕೆಲವೊಂದ್ಸಲಿ 166 ಪಾಯಿಂಟ್ ಇದೆ. ಇಲ್ಲಿ 166 ಪಾಯಿಂಟ್ಸ್ ಇದೆ. ಏನೋ ಸ್ಟಾಪ್ ಲಾಸ್. ಕೆಲವೊಂದ್ಸಲಿ ನೋಡಿ ಈ ಕೇಸು, ಅದು ಹಿಂದಿನ ಕೇಸ್ ನೋಡಿದ್ರೆ ಈ ಕೇಸ್ ನೋಡಿ, ಈ ಕೇಸಲ್ಲಿ ಇದು ಎಂಟ್ರಿ ಪಾಯಿಂಟ್ ಆಗುತ್ತೆ. ಹೊರಗಡೆ ಬಂದು 21 ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿದೆ. ಸೊ ಇದು ಎಂಟ್ರಿ ಪಾಯಿಂಟ್ ಆಗುತ್ತೆ. ಸೊ ಇದು
ಇದು ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಇದು ಎಂಟ್ರಿ ಕ್ಯಾಂಡಲ್. ಇದು ಎಂಟ್ರಿ ಕ್ಯಾಂಡಲ್ ಆಯ್ತಾ? ಅಲ್ಲ, ಇದು ಸಾರಿ, ಇದು ಎಂಟ್ರಿ ಕ್ಯಾಂಡಲ್ ಅಲ್ಲ, ಇದು ಎಂಟ್ರಿ ಕ್ಯಾಂಡಲ್ ಇಲ್ಲಿ ಮೇಲಿರೋದು. ಇದು ಸ್ಟಾಪ್ ಲಾಸ್ ಆಗುತ್ತೆ. ಸೊ ಇಲ್ಲಿಂದ ನನಗೆ 1:2 ಮಾಡ್ಕೊಂಡ್ರೆ ಇದು ಲಾಂಗ್ ಪೊಸಿಷನ್. ಸೊ ಇಲ್ಲಿಂದ ನನಗೆ ಇದು ಸ್ಟಾಪ್ ಲಾಸ್ ಆಗುತ್ತೆ. ಇದು ಎಂಟ್ರಿ ಕ್ಯಾಂಡಲ್ ಆಯ್ತಾ? ಇದು ಎಂಟ್ರಿ ಕ್ಯಾಂಡಲ್ ಆಯ್ತಾ? ಎರಡನೇ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್. ಇದು ಸ್ಟಾಪ್ ಲಾಸ್ ಎಷ್ಟಿದೆ ಇದಕ್ಕೆ? ಟಾರ್ಗೆಟ್ ಎಂಟ್ರಿ ಕ್ಯಾಂಡಲ್ ಎಷ್ಟಿದೆ? 81 ಪಾಯಿಂಟ್ಸ್. 81 ಪಾಯಿಂಟ್ಸ್ ಇಲ್ಲಿ ಸ್ಟಾಪ್ ಲಾಸ್ ಇದೆ. 81 ಪಾಯಿಂಟ್ಸ್ ಎಸ್ ಎಲ್ ಇದೆ. 81 ಇಂಟು 2 ಎಷ್ಟು? 81 ಪಾಯಿಂಟ್ ಎಸ್ ಎಲ್ ಇದೆ. 81 ಇಂಟು 2 162 ಪಾಯಿಂಟ್ಸ್ ಟಾರ್ಗೆಟ್ ಆಯ್ತು. 162 ಪಾಯಿಂಟ್ಸ್. 162 ಪಾಯಿಂಟ್ಸ್. ಸಿಗ್ತಾ ನೋಡಿ ಟಾರ್ಗೆಟ್? ಟಾರ್ಗೆಟ್ ಸಿಗ್ಲಿಲ್ಲ. ನೋಡಿ ಇಲ್ಲಿ ಟಾರ್ಗೆಟ್ ಅಚೀವ್ ಆಯ್ತಾ? ಅಚೀವ್ ಆಗ್ಲಿಲ್ಲ. ಟಾರ್ಗೆಟ್ ಅಚೀವ್ ಆಗ್ಲಿಲ್ಲ. ಸೊ ಇದೇ ವ್ಯತ್ಯಾಸ. ಆಕ್ಚುಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಮಾರ್ಕೆಟ್ ಅಲ್ಲಿ 1:2 ರಿಸ್ಕ್ ರಿವಾರ್ಡ್ ಸಿಗಲ್ಲ. ಬಟ್ ಸ್ಕ್ಯಾಲ್ಪಿಂಗ್ ಮಾಡಿದ್ರೆ 1:1 ರಿಸ್ಕ್ ರಿವಾರ್ಡ್ ಸಿಗುತ್ತೆ. ನೋಡಿ 81 ಪಾಯಿಂಟ್ಸ್ ಇತ್ತಾ? ಟಾರ್ಗೆಟ್ 81 ಪಾಯಿಂಟ್ಸ್ ಏನಾದ್ರು ಇಟ್ಕೊಂಡ್ರೆ ಟಾರ್ಗೆಟ್ ಅಚೀವ್ ಆಗಿದೆ. ಟಾರ್ಗೆಟ್ 81 ಪಾಯಿಂಟ್ಸ್ ಇಟ್ಕೊಂಡ್ರೆ ಟಾರ್ಗೆಟ್ ಅಚೀವ್ ಆಗಿದೆ. ನೋಡಿ ಟಾರ್ಗೆಟ್ 81 ಪಾಯಿಂಟ್ಸ್. 1:1 ರಿಸ್ಕ್ ರಿವಾರ್ಡ್ ಇಟ್ಕೊಂಡ್ರೆ ಅಚೀವ್ ಆಗಿದೆ. 1:1 ಇಟ್ಕೊಂಡ್ರೆ ಇದ್ರಲ್ಲೂ ಅಚೀವ್ ಆಯ್ತು, ಇದ್ರಲ್ಲೂ ಅಚೀವ್ ಆಯ್ತು. 1:2 ಬರ್ಲಿಲ್ಲ. 1:2 ಬರ್ಲಿಲ್ಲ. ಒಂಚೂರು ಮೇಲೋಯ್ತು. 1:1 ಇಂದ ಒಂಚೂರು ಮೇಲೋಯ್ತು ಅಷ್ಟೇ. ಆದ್ರೆ 1:2 ಬರ್ಲಿಲ್ಲ. 1:2 ಬರ್ಲಿಲ್ಲ. ಈ ಕೇಸಲ್ಲಿ ಅನಲೈಸ್ ಮಾಡೋಣ ಯಾವ ತರ ಬರ್ತಿದೆ ಅಂತ. ಮತ್ತೆ ಎಂಟ್ರಿ ಆದ್ಮೇಲೆ ಒಂದು ಟ್ರೆಂಡ್ ಲೈನ್ ಅನ್ನೋದ ಒಂದು ಡ್ರಾ ಮಾಡ್ಕೊಳ್ಬೇಕು. ಎಂಟ್ರಿ ಆದ್ಮೇಲೆ ನೋಡಿ ಇಲ್ಲಿ ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿ ಆಗಿದೆ. ಈ ಕ್ಯಾಂಡಲ್ ಇಂದ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮ್ ಇಂದ 1:1 ಮಾಡ್ತಾ ಇದ್ದೀನಿ. 1:1 ರಿಸ್ಕ್ ರಿವಾರ್ಡ್ ಮಾಡ್ತಾ ಇದ್ದೀನಿ. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗುತ್ತೆ. 1:2 ಅಚೀವ್ ಆಗೋದು ಡಿಫಿಕಲ್ಟ್ ಇದೆ. ಓಕೆ. ಸೊ ಮತ್ತೆ 21 ಕೆಳಗಡೆ ನೋಡಿ ಬಂತಿದ್ದು. ಟ್ವೆಂಟಿ ಒನ್ ಕೆಳಗಡೆ ಬಂದಾಗ 21 ಕೆಳಗಡೆ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಿದೆ. ರೆಡ್ ಕ್ಯಾಂಡಲ್ ಇದು. ಈ ರೆಡ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ರೆಡ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ರೆಡ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ಈ ಕೇಸಲ್ಲಿ ಸ್ಟಾಪ್ ಲಾಸ್ ಎಷ್ಟಿದೆ? ಶಾರ್ಟ್ ಪೊಸಿಷನ್ ಇದು. ಸೊ ಇಲ್ಲಿ ಎಂಟ್ರಿ ಇದೆ. ಎಂಟ್ರಿ ಕ್ಯಾಂಡಲ್. ಈ ಕೇಸಲ್ಲಿ ಸ್ಟಾಪ್ ಲಾಸ್ ಎಷ್ಟಿದೆ? 463 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ.
ಸೊ ಟಾರ್ಗೆಟ್ ಎಷ್ಟಿರಬೇಕು? 463 ಪಾಯಿಂಟ್ಸ್. ನೋಡಿ 1:1 ಅಚೀವ್ ಆಗಿದೆ. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ನೋಡಿ ಇದು ಸ್ಟಾಪ್ ಲಾಸ್ ಆಗುತ್ತೆ, ಇದು ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಇದು ಸ್ಟಾಪ್ ಲಾಸ್. ಈ ಕ್ಯಾಂಡಲ್ ಹೈ, ರೆಡ್ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಗುತ್ತೆ. ಸೊ ಇಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಇಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಈ ಕ್ಯಾಂಡಲ್ ನೋಡೋಣ. ಈ ಕ್ಯಾಂಡಲ್ ಸೊ ಇಲ್ಲಿ ನಾನೇನಾದ್ರು ಎಂಟ್ರಿ ತಗೊಂಡ್ರೆ ಈ ಕ್ಯಾಂಡಲ್ 21 ಒಳಗಡೆ ಎಂಟರ್ ಆಗಿದೆ. ಟ್ರೆಂಡ್ ಚೇಂಜ್ ಆಗಿದೆ. ಇಲ್ಲಿ ಟ್ರೆಂಡ್ ಚೇಂಜ್ ಆಯಿತು. ಟ್ರೆಂಡ್ ನೆಗೆಟಿವ್ ಇತ್ತು, ಬೇರಿಶ್ ಇತ್ತು. ಮಾರ್ಕೆಟ್ ಬೇರಿಶ್ ಟ್ರೆಂಡ್ ಅಲ್ಲಿ ಇತ್ತು. ಬೇರಿಶ್ ಟ್ರೆಂಡ್ ಇಂದ ಇದು ಬುಲಿಶ್ ಟ್ರೆಂಡ್ ಬಂದಿದೆ. ಬೇರಿಶ್ ಟ್ರೆಂಡ್ ಇಂದ ಬುಲಿಶ್ ಟ್ರೆಂಡ್ ಬಂದಿದೆ. ಸೊ ಈ ಪಾಯಿಂಟ್, ಈ ಕೇಸಲ್ಲಿ ಏನ್ ಮಾಡ್ತಾ ಇದ್ದೀನಿ ನೋಡಿ, ಇದು ಈ ಕ್ಯಾಂಡಲ್ 21 ಒಳಗಡೆ ಎಂಟರ್ ಆಗಿದೆ. ಟ್ರೆಂಡ್ ಚೇಂಜ್ ಆಗಿದೆ. ಇದರ ಹೈ ಬ್ರೇಕ್ ಆಗಿದೆ. ನೆಕ್ಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದೆ. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ನನ್ಗೆ. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆದ್ರೆ ಏನಾಯ್ತು? ಸೊ ಈ ಕ್ಯಾಂಡಲ್, ಯಾವ ಕ್ಯಾಂಡಲ್ 21 ಒಳಗಡೆ ಹೋಯ್ತಲ್ಲ, 21 ಮೇಲೆ ಕ್ಲೋಸಿಂಗ್ ಕೊಡ್ತಲ್ಲ, ಬ್ಲೂ ಕ್ಯಾಂಡಲ್, ಈ ಲೋ ಆಫ್ ದಿ ಕ್ಯಾಂಡಲ್ ಸ್ಟಾಪ್ ಲಾಸ್ ಆಗುತ್ತೆ. ಲೋ ಆಫ್ ದಿ ಕ್ಯಾಂಡಲ್ ಸ್ಟಾಪ್ ಲಾಸ್ ಆಗುತ್ತೆ. ಇದು ಎಂಟ್ರಿ ಕ್ಯಾಂಡಲ್ ಆಯಿತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇದು ಎಂಟ್ರಿ ಕ್ಯಾಂಡಲ್. ಎಂಟ್ರಿ ಕ್ಯಾಂಡಲ್ ಇದರಲ್ಲಿ ಲಾಂಗ್ ಪೊಸಿಷನ್ ಸ್ಟಾಪ್ ಲಾಸ್ ಎಷ್ಟಿದೆ ಈ ಕೇಸಲ್ಲಿ? 161 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. 161 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಇಲ್ಲಿ 161 ಪಾಯಿಂಟ್ ಅಚೀವ್ ಆಗಿದೆ. ರಿಸ್ಕ್ ರಿವಾರ್ಡ್ 1:1 ಅಚೀವ್ ಆಗಿದೆ. 161 ಪಾಯಿಂಟ್ ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಸೊ ನೋಡಿದ್ರೆ ಅಡ್ವಾಂಟೇಜ್ ಇದೆ, ಇದರಲ್ಲಿ ಅಡ್ವಾಂಟೇಜ್ ಇದೆ. 1:1 ಮಾಡಿದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರಾಫಿಟ್ ಬರುತ್ತೆ. 1:2 ಮಾಡಿದ್ರೆ ಅಷ್ಟು ಈಸಿಯಾಗಿ ಅಡ್ವಾಂಟೇಜ್ ತಗೊಳಕ್ ಆಗಲ್ಲ ಮಾರ್ಕೆಟ್ ಅಲ್ಲಿ. ಓಕೆ, 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಇದರಲ್ಲೂ ಕೂಡ ಟಾರ್ಗೆಟ್ ಎಷ್ಟು ಇಟ್ಕೊಳ್ಬೇಕು ಅಂತ ಗೊತ್ತಾಗದೆ ಇರೋರ್ಗೆ ಈ ತರ, ಎಷ್ಟು ಇಟ್ಕೊಳ್ಬೇಕು ಅಂತ ಗೊತ್ತಾಗದೆ ಹೋದ್ರೆ ನಾನು ಈ ತರ ಸ್ಟಾಪ್ ಲಾಸ್ ಪ್ರಕಾರ 1:1 ರಿಸ್ಕ್ ರಿವಾರ್ಡ್ ಪ್ರಕಾರ ಅಚೀವ್ ಮಾಡ್ಬೋದು, ಟಾರ್ಗೆಟ್ ಅಚೀವ್ ಮಾಡ್ಬೋದು. ಇದರಲ್ಲೂ ಅಚೀವ್ ಆಗಿದೆ. ಸೊ ಎಲ್ಲ ಕಡೆ ಅಚೀವ್ ಆಗ್ತಾ ಇದೆ. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಇದೇ ರೀತಿ ಚಾರ್ಟ್ ಅನಾಲಿಸಿಸ್, ಬೇರೆ ಚಾರ್ಟ್ ಅನಲೈಸ್ ಮಾಡ್ತಾ ಇದೀನಿ. ಪ್ರೀವಿಯಸ್ ಡೇಸ್ ಚಾರ್ಟ್, ಇಲ್ಲಿ ಈ ಕ್ಯಾಂಡಲ್ ನೋಡಿ, ಟ್ರೆಂಡ್ ಇಲ್ಲಿ ಚೇಂಜ್ ಆಗಿದೆ. ಟ್ರೆಂಡ್ ಮಾರ್ಕೆಟ್ ಬುಲ್ಲಿಶ್ ಇತ್ತು. ಬುಲ್ಲಿಶ್ ಟ್ರೆಂಡ್ ಇಂದ ಬೇರಿಶ್ ಟ್ರೆಂಡಿಗೆ ಎಂಟರ್, ಬೇರಿಶ್ ಟ್ರೆಂಡ್ ಆಗಿದೆ. ಟ್ರೆಂಡ್ ಚೇಂಜ್ ಆಗಿದೆ. ಚೇಂಜ್ ಆಫ್ ಟ್ರೆಂಡ್. ಸೊ ಏನ್ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಅಂದ್ರೆ, ಇಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಚೇಂಜ್ ಆಫ್ ಟ್ರೆಂಡ್, ಚೇಂಜ್ ಆಫ್ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಇಲ್ಲೇನಾಯ್ತು ಅಂದ್ರೆ, ಇದು ಇಲ್ಲಿ ಈ ಕ್ಯಾಂಡಲ್ ಕ್ರಾಸ್ ಓವರ್ ಕ್ಯಾಂಡಲ್ ಆಗುತ್ತೆ. ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಗುತ್ತೆ.
ಯಾವ ಕ್ಯಾಂಡಲ್ 21 ಕೆಳಗಡೆ ಕ್ರಾಸ್ 21 ಕೆಳಗಡೆ ಕ್ಲೋಸಿಂಗ್ ಕೊಟ್ಟಂತಹ ಕ್ಯಾಂಡಲ್ ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಈ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಲೋ ಬ್ರೇಕ್ ಆಗಿದೆ. ಈ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ಸೊ ಇದು ವ್ಯಾಲಿಡ್ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ವ್ಯಾಲಿಡ್ ಕ್ಯಾಂಡಲ್ ಆಯ್ತು. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಈ ಕ್ಯಾಂಡಲ್ ನನಗೆ ಯಾವ ಕ್ಯಾಂಡಲ್ ಕ್ರಾಸ್ ಓವರ್ ಕ್ಯಾಂಡಲ್ ನ ಲೋ ಬ್ರೇಕ್ ಮಾಡ್ತು ಅದೇ ಎಂಟ್ರಿ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತಲ್ಲ ಅದು ಎಂಟ್ರಿ ಕ್ಯಾಂಡಲ್. ಸೊ ಇಲ್ಲಿ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಕ್ಲೋಸಿಂಗ್. ಇದು ಎಂಟ್ರಿ ಕ್ಯಾಂಡಲ್ ಕ್ಲೋಸಿಂಗ್ ಒಂದು ಲೈನ್ ಮಾರ್ಕ್ ಮಾಡಿದೀನಿ. ಇಲ್ಲಿಂದ ಶಾರ್ಟ್ ಪೊಸಿಷನ್ ತಗೊಳ್ತಾ ಇದ್ದೀನಿ. ಸ್ಟಾಪ್ ಲಾಸ್ ಎಷ್ಟಿದೆ ಇಲ್ಲಿ? 99 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೊ ನನಗೆ 101 ಪಾಯಿಂಟ್ ಟಾರ್ಗೆಟ್ ಅಚೀವ್ ಆಗಿದೆಯಾ ಚೆಕ್ ಮಾಡ್ತಾ ಇದ್ದೀನಿ. ಸೊ 101 ಪಾಯಿಂಟ್ ಟಾರ್ಗೆಟ್ ಅಚೀವ್ ಆಗಿದೆ. 101 ಪಾಯಿಂಟ್ ಟಾರ್ಗೆಟ್ ಇದರಲ್ಲೂ ಕೂಡ ಅಚೀವ್ ಆಗಿದೆ. ನನಗೆ 101 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೊ ಟಾರ್ಗೆಟ್ 101 ಪಾಯಿಂಟ್ ಅಚೀವ್ ಆಗಿದೆ. ಸೊ ಇದೇ ರೀತಿ ಬೇರೆ ಕೂಡ ಅನಲೈಸ್ ಮಾಡೋಣ. ಸೊ ಇಲ್ಲಿ ಇಲ್ಲೊಂದು ಕೇಸ್ ಇದೆ, ಇಲ್ಲಿ ಅನಲೈಸ್ ಮಾಡ್ತಾ ಇದ್ದೀನಿ. ಈ ಕೇಸು ಇಲ್ಲಿ ಟ್ರೆಂಡ್ ಚೇಂಜ್ ಆಗಿದೆಯಾ? ಇದು ಕ್ರಾಸ್ ಓವರ್ ಕ್ಯಾಂಡಲ್ ಟ್ರೆಂಡ್ ಚೇಂಜ್ ಆಗಿದೆ. ಇದು ಕ್ರಾಸ್ ಓವರ್ ಕ್ಯಾಂಡಲ್ ತಾನೆ? ಇದೇ ಕ್ರಾಸ್ ಓವರ್ ಕ್ಯಾಂಡಲ್. ಇದು ಕ್ರಾಸ್ ಓವರ್ ಕ್ಯಾಂಡಲ್. ಇಲ್ಲಿ ಟ್ರೆಂಡ್ ಚೇಂಜ್ ಆಯ್ತು. ಇದು ಬೇರಿಶ್ ಇತ್ತು, ಬೇರಿಶ್ ಇಂದ ಬುಲಿಶ್ ಆಯ್ತು ಮಾರ್ಕೆಟ್. ಟ್ರೆಂಡ್ ಚೇಂಜ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಆದ್ಮೇಲೆ ಈ ಕ್ಯಾಂಡಲ್ ಹೈ ಬ್ರೇಕ್ ಆಯ್ತಾ ಇಲ್ವಾ? ಕ್ರಾಸ್ ಓವರ್ ಕ್ಯಾಂಡಲ್ ಹೈ ಬ್ರೇಕ್ ಆಗಿದೆ. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಹೈ ಬ್ರೇಕ್ ಆಗಿದೆ. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದು ಈ ಕ್ಯಾಂಡಲ್ ಎಂಟ್ರಿ ಹೈ ಬ್ರೇಕ್ ಆಗಿದೆ. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆಯ್ತಲ್ಲ. ಸೊ ಇದು ಸ್ಟಾಪ್ ಲಾಸ್ ಆಯ್ತು. ಇದು ಸ್ಟಾಪ್ ಲಾಸ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಲಾಂಗ್ ಪೊಸಿಷನ್. ಸೊ ಇದು ಎಂಟ್ರಿ ಸ್ಪಾಟ್. ಸೊ ಸ್ಟಾಪ್ ಲಾಸ್ ಎಲ್ಲಿ ಇಷ್ಟಿದೆ? 180 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. 180 ಪಾಯಿಂಟ್ ಟಾರ್ಗೆಟ್ ಅಚೀವ್ ಆಯ್ತಾ ನೋಡ್ಬೇಕಷ್ಟೇ. 180 ಪಾಯಿಂಟ್ ಟಾರ್ಗೆಟ್. ಅಚೀವ್ ಆಗಿದೆ. ಸೊ 180 ಪಾಯಿಂಟ್ ಟಾರ್ಗೆಟ್, 180 ಪಾಯಿಂಟ್ ಸ್ಟಾಪ್ ಲಾಸ್ ಇತ್ತು. 180 ಪಾಯಿಂಟ್ ಟಾರ್ಗೆಟ್ ಇದರಲ್ಲಿ ಅಚೀವ್ ಆಯ್ತು. ಇದರಲ್ಲೂ ಕೂಡ ಅಚೀವ್ ಆಯ್ತು. 1:1. ಇದರಲ್ಲೂ ಕೂಡ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಇದರಲ್ಲೂ ಅಚೀವ್ ಆಯ್ತು. ಸೊ ಇದು ಸ್ಟಾಪ್ ಲಾಸ್ ಆಯ್ತು. ಇದು ಎಂಟ್ರಿ ಆಯ್ತು. ಎಂಟ್ರಿಯಿಂದ 180 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಇಲ್ಲಿ. ಸೊ ಇಲ್ಲಿ 1:1 ಅಚೀವ್ ಆಗಿದೆ. ಇದರಲ್ಲೂ ಕೂಡ 1:1 ಟಾರ್ಗೆಟ್ ಅಚೀವ್ ಆಗಿದೆ. ಇದರಲ್ಲೂ ಕೂಡ 1:1 ಟಾರ್ಗೆಟ್ ಅಚೀವ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಕೇಸ್ ತಗೊಳ್ತಾ ಇದ್ದೀನಿ. ಈ ಕೇಸು ಇಲ್ಲಿ ಚೇಂಜ್ ಆಫ್ ಟ್ರೆಂಡ್ ಇತ್ತಾ? ಇದೆ. ಬುಲ್ಲಿಶ್ ಆಗಿ ಮಾರ್ಕೆಟ್ ಬೇರಿಶ್ ಆಗಿದೆ. ಸೊ ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತಾ?
ಕ್ರಾಸ್ ಓವರ್ ಕ್ಯಾಂಡಲ್ ಲೋ ಬ್ರೇಕ್ ಆಯಿತು. ಕ್ರಾಸ್ ಓವರ್ ಕ್ಯಾಂಡಲ್ ಲೋ ಬ್ರೇಕ್ ಕೂಡ ಆಗಿದೆ. ಕ್ರಾಸ್ ಓವರ್ ಕ್ಯಾಂಡಲ್ ಲೋ ಬ್ರೇಕ್ ಕೂಡ ಆಗಿದೆ. ಸೊ ಇಲ್ಲಿ ನಾನು ಇದನ್ನ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡ್ರೆ ಇದು ಹೈ ಆಫ್ ದ ಕ್ಯಾಂಡಲ್ ಇಸ್ ಸ್ಟಾಪ್ ಲಾಸ್. ಈ ಕ್ಯಾಂಡಲ್ ಹೈ ಎಂಟ್ರಿ ಕ್ರಾಸ್ ಓವರ್ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಇದು ಎಂಟ್ರಿ ಕ್ಯಾಂಡಲ್. ಸೊ ಇದರಲ್ಲಿ ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಶಾರ್ಟ್ ಪೊಸಿಷನ್ ಸ್ಟಾಪ್ ಲಾಸ್ ಎಷ್ಟಿದೆ? 317 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. 317 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಟಾರ್ಗೆಟ್ ಎಷ್ಟಿರಬೇಕು ಇಲ್ಲಿ? 317 ಪಾಯಿಂಟ್ ಟಾರ್ಗೆಟ್ ಇರಬೇಕು. ಪಾಯಿಂಟ್ ಟಾರ್ಗೆಟ್ ಇರಬೇಕು. ಸೊ ಇದರಲ್ಲಿ ಟಾರ್ಗೆಟ್ ಅಚೀವ್ ಆಗಿಲ್ಲ, ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಇದರಲ್ಲಿ ಎಸ್ ಎಲ್ ಹಿಟ್ ಆಗಿದೆ. ಇದರಲ್ಲಿ ಎಸ್ ಎಲ್ ಹಿಟ್ ಆಗಿದೆ. ಇದರಲ್ಲಿ ಟಾರ್ಗೆಟ್ ಅಚೀವ್ ಆಗಿಲ್ಲ, ಇದರಲ್ಲಿ ಎಸ್ ಎಲ್ ಹಿಟ್ ಆಯ್ತು. ಸೊ ಇದರಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಲಿಲ್ಲ, ಇದರಲ್ಲಿ ಲಾಸ್ ಆಯ್ತು, ಎಸ್ ಎಲ್ ಹಿಟ್ ಆಯ್ತು. ಸೊ ಇದು ಒಂದು ಕೇಸಲ್ಲಿ ಎಸ್ ಎಲ್ ಹಿಟ್ ಆಗಿದೆ. ಒಂದು ಕೇಸಲ್ಲಿ ಎಸ್ ಎಲ್ ಹಿಟ್ ಆಗಿದೆ. ಸೊ ಈ ಕೇಸಲ್ಲಿ ಎಸ್ ಎಲ್ ಹಿಟ್ ಆಗಿದೆ. ಇದೇ ರೀತಿ ಬೇರೆ ಕೇಸ್ ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಚೇಂಜ್ ಆಫ್ ಟ್ರೆಂಡ್ ಇತ್ತು. ಮಾರ್ಕೆಟ್ ಬೇರಿಶ್ ಆಗಿತ್ತು, ಬೇರಿಶ್ ಇಂದ ಬುಲ್ಲಿಶ್ ಆಯಿತು, ಚೇಂಜ್ ಆಫ್ ಟ್ರೆಂಡ್ ಇದೆ. ಸೊ ಇಲ್ಲಿ ನಾನು ಸ್ಟಾಪ್ ಲಾಸ್ ಇದಾಗುತ್ತೆ. ಈ ಕ್ಯಾಂಡಲ್ ಐ ಬ್ರೇಕ್ ಆಯ್ತಾ ಚೆಕ್ ಮಾಡ್ತಾ ಇದ್ದೀನಿ. ಈ ಕ್ಯಾಂಡಲ್ ಐ ಬ್ರೇಕ್ ಆಗಿದೆ. ಈ ಕ್ಯಾಂಡಲ್ ಐ ಬ್ರೇಕ್ ಈ ಕ್ಯಾಂಡಲ್ ಅಲ್ಲಿ ಆಗಿದೆ. ಸೊ ಇಲ್ಲಿಗೆ ಇದು ಎಂಟ್ರಿ ಕ್ಯಾಂಡಲ್. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿ ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲಾಂಗ್ ಪೊಸಿಷನ್ ಇದು ಎಂಟ್ರಿ ಕ್ಯಾಂಡಲ್ ಇದು. ಸೊ ಇಲ್ಲಿ ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ದೀನಿ. ಲಾಂಗ್ ಪೊಸಿಷನ್ ಇದರಲ್ಲಿ ಸ್ಟಾಪ್ ಲಾಸ್ ಎಷ್ಟಿದೆ? ಇದು ಎಂಟ್ರಿ ಕ್ಯಾಂಡಲ್ ಅಲ್ವಾ? $50 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. 50 ಪಾಯಿಂಟ್ ಅಚೀವ್ ಆಯ್ತಾ ಇದರಲ್ಲಿ? $50 ಪಾಯಿಂಟ್ ಅಚೀವ್ ಆವತ್ತಿನ ದಿನ ಆಗ್ಲಿಲ್ಲ. ಇಂಟ್ರಾಡೇ ಮಾತ್ರ ಟ್ರೇಡ್ ಮಾಡೋದು ನಾನು. ಅವತ್ತಿನ ದಿನ 50 ಪಾಯಿಂಟ್ ಅಚೀವ್ ಆಗ್ಲಿಲ್ಲ. ಸೊ ಸ್ವಲ್ಪ ದೂರ ಹೋಯ್ತು ಮಾರ್ಕೆಟ್, ಪ್ರಾಫಿಟ್ ಅಲ್ಲೇ ಇದೆ ಪೊಸಿಷನ್, ಬಟ್ ಪ್ರಾಫಿಟ್ ಟಾರ್ಗೆಟ್ ಅಚೀವ್ ಆಗಲಿಲ್ಲ. ಇದರಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಲಿಲ್ಲ. ಟಾರ್ಗೆಟ್ ನಾಟ್ ರೀಚ್ಡ್. ಟಾರ್ಗೆಟ್ ಇದರಲ್ಲಿ ಟಾರ್ಗೆಟ್ ನಾಟ್ ಅಚೀವ್ಡ್. ಟಾರ್ಗೆಟ್ ಇದರಲ್ಲಿ ಅಚೀವ್ ಆಗಲಿಲ್ಲ. ಸೊ ಇದರಲ್ಲಿ ಎಷ್ಟಿದೆ? ರಿಸ್ಕ್ ರಿವಾರ್ಡ್ 50 ಪಾಯಿಂಟ್ಸ್ ಸ್ಟಾಪ್ ಪ್ರಾಫಿಟ್ ಬರಬೇಕಾಗಿತ್ತು, ಬಂದಿದ್ದು ಕೇವಲ 13 ಪಾಯಿಂಟ್ಸ್ ಬಂದಿದೆ ಅಷ್ಟೇ. 13 ಪಾಯಿಂಟ್ಸ್ ಮಾತ್ರ ಇದರಲ್ಲಿ ಪ್ರಾಫಿಟ್ ಬಂತು. ಓಕೆ, ಮತ್ತೆ ಇಲ್ಲೊಂದು ಕೇಸ್ ಇದೆ. ಇಲ್ಲೊಂದು ಕೇಸ್ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಚೇಂಜ್ ಆಫ್ ಟ್ರೆಂಡ್ ಇದೆ. ಬುಲ್ಲಿಶ್ ಇತ್ತು ಮಾರ್ಕೆಟ್, ಇಲ್ಲಿ ಬೇರಿಶ್ ಆಗಿದೆ. ಸೊ ಇಲ್ಲಿ ಈ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಯಿತು. ಇದು ಎಂಟ್ರಿ ಕ್ಯಾಂಡಲ್ ಆಯಿತು. ಎಂಟ್ರಿ ಕ್ಯಾಂಡಲ್ ಆಯ್ತು ಇದು. ಇಲ್ಲಿ ಎಂಟ್ರಿ ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ನಾನು
ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾಪ್ ಲಾಸ್ ಎಷ್ಟಿದೆ? 75 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಟಾರ್ಗೆಟ್ 75 ಪಾಯಿಂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಬಟ್ ಇಲ್ಲಿ ಕೂಡ ನನಗೆ ಟಾರ್ಗೆಟ್ ಅಚೀವ್ ಆಗಲಿಲ್ಲ. ಇಲ್ಲಿ ಕೂಡ ನನಗೆ ಎಸ್ ಎಲ್ ಹಿಟ್ ಆಗಿದೆ. ಎಸ್ ಎಲ್ ಹಿಟ್ ಇದು ಟಾರ್ಗೆಟ್ ಅಲ್ಲ, ಎಸ್ ಎಲ್ ಹಿಟ್ ಕೇಸ್ ಇದು. ಸ್ಟಾಪ್ ಲಾಸ್ ಹಿಟ್ ಕೇಸ್, ಎಸ್ ಎಲ್ ಹಿಟ್ ಕೇಸ್ ಆಗಿದೆ. ಸ್ಟಾಪ್ ಲಾಸ್ ಹಿಟ್ ಕೇಸ್ ಆಗಿದೆ. ಸ್ಟಾಪ್ ಲಾಸ್ ಹಿಟ್, ಸ್ಟಾಪ್ ಲಾಸ್ ಹಿಟ್ 75 ಪಾಯಿಂಟ್ ಸ್ಟಾಪ್ ಲಾಸ್ ಆಗಿದೆ ಇದರಲ್ಲಿ. ಸೊ ನೋಡಿ, ಇಲ್ಲೆಲ್ಲೂ ನಾನು ತಗೊಂಡಿಲ್ಲ ಟ್ರೇಡ್, ಯಾಕಂದ್ರೆ ಇದು ಚೇಂಜ್ ಆಫ್ ಟ್ರೆಂಡ್ ಏನಲ್ಲ, ಇದು ಕಂಟಿನ್ಯೂಷನ್ ಆಫ್ ದ ಸೇಮ್ ಟ್ರೆಂಡ್. ಈ ಕ್ಯಾಂಡಲ್ ಇಟ್ ಈಸ್ ನಾಟ್ ಎ ಚೇಂಜ್ ಆಫ್ ಟ್ರೆಂಡ್, ಕಂಟಿನ್ಯೂಷನ್ ಆಫ್ ದ ಸೇಮ್ ಟ್ರೆಂಡ್. ಇಲ್ಲ, ನಾನು ಎಂಟ್ರಿ ತಗೊಂಡಿಲ್ಲ. ಇಲ್ಲಿ ಚೇಂಜ್ ಆಫ್ ಟ್ರೆಂಡ್, ಅದಕ್ಕೆ ಮುಂಚೆ ಹಿಂದಿನ ಕ್ಯಾಂಡಲ್ ಇಲ್ಲಿ ಚೇಂಜ್ ಆಫ್ ಟ್ರೆಂಡ್ ಆಗಿದೆ. ಬೇರಿಶ್ ಆಗಿ ಮಾರ್ಕೆಟ್ ಬುಲಿಶ್ ಆಗಿದೆ. ಸೊ ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆದ್ಮೇಲೆ, ಸೊ ಇದು ಎಂಟ್ರಿ ಕ್ಯಾಂಡಲ್, ಇದು ಕ್ರಾಸ್ ಓವರ್ ಕ್ಯಾಂಡಲ್, ಇದರ ಹೈ ಬ್ರೇಕ್ ಆಗಿದೆ. ಇದು 21 ಮೇಲ್ ಕ್ಲೋಸಿಂಗ್ ಕೊಟ್ಟಿದೆ, ಇದರ ಹೈ ಬ್ರೇಕ್ ಆಗಿದೆ. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಾಂಗ್ ಪೊಸಿಷನ್ ತಗೊಂಡಿದ್ದೀನಿ. ಇದು ಸ್ಟಾಪ್ ಲಾಸ್ ಎಷ್ಟಾಯ್ತು? ಇಲ್ಲಿ ಸ್ಟಾಪ್ ಲಾಸ್ 87 ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು. ಸೊ ಟಾರ್ಗೆಟ್ ನಾನು 87 ಪಾಯಿಂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಈ ಕೇಸಲ್ಲಿ ನನಗೆ ಟಾರ್ಗೆಟ್ ಅಚೀವ್ ಆಯಿತು. ಇದರಲ್ಲಿ ನನಗೆ ರಿಸ್ಕ್ ರಿವಾರ್ಡ್ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯಿತು. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯಿತು. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯಿತು. ನನಗೆ ಈ ಕೇಸಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯಿತು. ನೆಕ್ಸ್ಟ್ ಈ ಕ್ಯಾಂಡಲ್ ಇದು ಇಲ್ಲಿ ಮಾರ್ಕೆಟ್ ಬೇರಿಶ್ ಟ್ರೆಂಡ್ ಅಲ್ಲಿ ಇತ್ತು, ಇವಾಗ ಬುಲ್ಲಿಶ್ ಆಗಿದೆ. ಬುಲ್ಲಿಶ್ ಆದ್ಮೇಲೆ ಏನಾಯ್ತು ಮಾರ್ಕೆಟ್ ಅಂದ್ರೆ, ಮತ್ತೆ ಇಲ್ಲಿ ಬೇರಿಶ್ ಆಯ್ತು, ಮತ್ತೆ ಬುಲ್ಲಿಶ್ ಆಯ್ತು, ಮತ್ತೆ ಬೇರಿಶ್ ಆಯ್ತು. ಇಲ್ಲಿಂದ ತಗೊಳ್ಬೇಕು, ಇಲ್ಲಿಂದ. ಯಾಕೆ ಅಂದ್ರೆ ಈ ಕ್ಯಾಂಡಲ್, ರೆಡ್ ಕ್ಯಾಂಡಲ್ 21 ಒಳಗಡೆ ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿಲ್ಲ, ಮೇಲೆ ಕ್ಲೋಸ್ ಆಗಿದೆ. ಸೊ ಇದು ಎಂಟ್ರಿ ಕ್ಯಾಂಡಲ್, ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇಲ್ಲಿ ಪ್ರಾಪರ್ ಆಗಿ ಮಾರ್ಕೆಟ್ 21 ಒಂದ್ ಕಡೆಗೆ ಕ್ರಾಸ್ ಓವರ್ ಆಗಿದೆ, ಬೇರಿಶ್ ಇಂದ ಬುಲಿಶ್ ಆಗಿದೆ. ಮಾರ್ಕೆಟ್ ಇಲ್ಲಿ ಪ್ರಾಪರ್ ಆಗಿ ಕ್ರಾಸ್ ಓವರ್ ಆಗಿದೆ. ಕ್ರಾಸ್ ಓವರ್ ಕ್ಯಾಂಡಲ್ ಇಲ್ಲಿ ಪ್ರಾಪರ್ ಕ್ರಾಸ್ ಓವರ್ ಕ್ಯಾಂಡಲ್. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಬೇರಿಶ್ ಟ್ರೆಂಡ್ ಬಿಟ್ಟು ಬುಲಿಶ್ ಟ್ರೆಂಡ್ಗೆ ಎಂಟರ್ ಆಗಿದೆ. ಬೇರಿಶ್ ಟ್ರೆಂಡ್ ಇಲ್ಲಿ ಮತ್ತೆ ಬೇರಿಶ್ ಆಯ್ತಲ್ಲ, ಇಲ್ಲಿ ಬುಲಿಶ್ ಇಲ್ಲ ಆಯ್ತು, ಮತ್ತೆ ಇಲ್ಲಿ ಬೇರಿಶ್ ಆಯ್ತು, ಮತ್ತೆ ಬುಲಿಶ್ ಆಯ್ತು, ಇಲ್ಲಿ ಬೇರಿಶ್ ಆಯ್ತು. ಆದ್ರೆ ಇದು 21 ಮೇಲೆ ಕ್ಲೋಸಿಂಗ್ ಇದೆ. ಇಲ್ಲಿ 21 ಮೇಲೆ ಕ್ಲೋಸಿಂಗ್ ಇದೆ.
ಇಲ್ಲಿ 21 ಮೇಲೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಇದು ಬುಲಿಶ್ ಆಯ್ತು. ಬುಲಿಶ್ ಆಯ್ತು. ಸೊ ಇಲ್ಲಿ ಟ್ರೆಂಡ್ ಚೇಂಜ್ ಆಯ್ತು. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಸೊ ಇದು ಯಾವ ಕ್ಯಾಂಡಲ್, ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಸೊ ಈ ಕ್ಯಾಂಡಲ್ ಹೈ ಬ್ರೇಕ್ ಎಲ್ಲಾಗಿದೆ, ಈ ಕ್ಯಾಂಡಲ್ ಅಲ್ಲಿ ಆಗಿದೆ. ಈ ಕ್ಯಾಂಡಲ್ ಅಲ್ಲಿ ಹೈ ಬ್ರೇಕ್ ಆಯ್ತು. ಸೊ ಇದು ಕ್ರಾಸ್, ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದರಲ್ಲಿ ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇದು ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್ ಕ್ಲೋಸಿಂಗ್ ಮಾರ್ಕ್ ಮಾಡಿದೆ. ಕ್ಲೋಸಿಂಗ್ ಮಾರ್ಕ್ ಮಾಡಿ ಇಲ್ಲಿ ಒಂದು ಲಾಂಗ್ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಲಾಂಗ್ ಪೊಸಿಷನ್ ತಗೊಳ್ತಾ ಇದ್ದೀನಿ, ಕಾಲ್ ಬೈ ಮಾಡ್ತಾ ಇದ್ದೀನಿ. ಕಾಲ್ ಬೈ ಮಾಡಿದೆ ಲಾಂಗ್ ಪೊಸಿಷನ್. ಎಂಟ್ರಿ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಎಷ್ಟಿದೆ? ಸ್ಟಾಪ್ ಲಾಸ್ 77 ಪಾಯಿಂಟ್ಸ್ ಇದೆ. ಇದರಲ್ಲಿ 77 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 77 ಪಾಯಿಂಟ್ಸ್ ಟಾರ್ಗೆಟ್ ಅಚೀವ್ ಆಯ್ತು. ಇಲ್ಲಿ 1:1 ಟಾರ್ಗೆಟ್ ಅಚೀವ್ ಆಯ್ತು. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. ಇದರಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. ಇಲ್ಲಿ ಒಂದು ಕ್ಯಾಂಡಲ್ ಇದೆ, ಇಲ್ಲಿ ಕೂಡ ಚೇಂಜ್ ಆಫ್ ಟ್ರೆಂಡ್ ಆಗಿದೆ. ಮಾರ್ಕೆಟ್ ಬುಲ್ಲಿಶ್ ಇತ್ತು, ಬುಲ್ಲಿಶ್ ಇಂದ ಬೇರಿಶ್ ಆಯ್ತು. ಸೊ ಇಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಟ್ರೆಂಡ್ ಚೇಂಜ್ ಆದ್ಮೇಲೆ ಇದರಲ್ಲಿ ಇದೇನಾಗುತ್ತೆ, ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಈ ಕ್ಯಾಂಡಲ್ ಲೋ ಬ್ರೇಕ್ ಎಲ್ಲ ಆಯ್ತು. ಈ ಕ್ಯಾಂಡಲ್ ಲೋ ಬ್ರೇಕ್ ಈ ಕ್ಯಾಂಡಲ್ ಅಲ್ಲಿ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಬ್ಲೂ ಕ್ಯಾಂಡಲ್ ಆಗಿರ್ಬೋದು, ಆದ್ರೂ ಕ್ಲೋಸಿಂಗ್ ಎಲ್ಲಿದೆ? ಕ್ಲೋಸಿಂಗ್ ನಾನು ನೋಡಿದೆ, ಕ್ಲೋಸಿಂಗು ಈ ಕ್ಯಾಂಡಲ್ ಲೋ ಕೆಳಗಡೆ ಕ್ಲೋಸ್ ಆಗಿದೆ. ಅಂದ್ರೆ ಈ ಕ್ಯಾಂಡಲ್ ಲೋ ಬ್ರೇಕ್ ಆಯ್ದಂಗೆ. ಬ್ಲೂ ಕ್ಯಾಂಡಲ್ ಇದೆ, ಆದ್ರೆ ಈ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತು. ಕ್ಯಾಂಡಲ್ ಲೋ ಬ್ರೇಕ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆದ್ಮೇಲೆ ಇಲ್ಲ, ರೆಡ್ ಕ್ಯಾಂಡಲ್ ತಗೊಳ್ತೀನಿ. ಈ ಕ್ಯಾಂಡಲ್ ಲೋ ಬ್ರೇಕ್, ಇದರಲ್ಲಿ ರೆಡ್ ಕ್ಯಾಂಡಲ್ ಆಯ್ತು. ರೆಡ್ ಕ್ಯಾಂಡಲ್ ತಗೊಂಡೆ. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಯಾಕಂದ್ರೆ ನೀಟಾಗಿ ತಗೊಳ್ಳೋದು ಒಳ್ಳೇದು. ಪ್ರಾಪರ್ ಆಗಿ ತಗೊಂಡ್ರೆ ತಲೆನೋವು ಕಡಿಮೆ. ಸೊ ಇಲ್ಲಿ ಈ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿರೋ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಇದು. ಸೊ ಇಲ್ಲಿ ನಾನು ಎಂಟರ್ ಆದೆ. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇಲ್ಲಿ ನಾನು ಎಂಟ್ರಿ ತಗೊಂಡೆ. ಇಲ್ಲಿ ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಸ್ಟಾಪ್ ಲಾಸ್ ಎಷ್ಟಿದೆ? 100 ಪಾಯಿಂಟ್ಸ್ ಇದೆ. ಸೊ ನಾನಿಲ್ಲಿ ಟಾರ್ಗೆಟ್ 100 ಪಾಯಿಂಟ್ ಸೆಟ್ ಮಾಡ್ತಾ ಇದ್ದೀನಿ.
ಟಾರ್ಗೆಟ್ 100.99 100 ಪಾಯಿಂಟ್ ಸೆಟ್ ಮಾಡಿದೆ. ಇದರಲ್ಲಿ ಟಾರ್ಗೆಟ್ ಅಚೀವ್ ಆಗಿಲ್ಲ, ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇದರಲ್ಲಿ SL ಹಿಟ್, ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸ್ಟಾಪ್ ಲಾಸ್ ಹಿಟ್ ಕೇಸ್ ಇದು, ಸ್ಟಾಪ್ ಲಾಸ್ ಹಿಟ್ ಆಯ್ತು. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಇದೆ, ಟ್ರೆಂಡಿಂಗ್ ಇರಲಿಲ್ಲ, ಸೊ ಅದಕ್ಕೆ ಮಾರ್ಕೆಟ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಷ್ಟೇ, ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇದೇ ರೀತಿ ಇಲ್ಲೂ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗಿದೆ, ಈ ಕೇಸಲ್ಲಿ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಒಂದ್ ದಿನಕ್ಕೆ 2 ಲಾಸ್ ಆದ್ರೆ ಕ್ಲೋಸ್ ಮಾಡ್ಬಿಡ್ತೀನಿ. 2 ಲಾಸಸ್, ಯಾಕಂದ್ರೆ ಫಸ್ಟ್ ಕೇಸಲ್ಲಿ ಪ್ರಾಫಿಟ್ ಬರೋದು ತುಂಬಾ ಕಷ್ಟ ಇರುತ್ತೆ. 2 ಲಾಸಸ್ ಪರ್ ಡೇ ಕ್ಲೋಸರ್. ಸ್ಟಾಪ್ ಟ್ರೇಡಿಂಗ್ ಫಾರ್ ದ ಡೇ. ಒಂದೇ ಒಂದು ಟ್ರೇಡ್ ಅಲ್ಲಿ ಪ್ರಾಫಿಟ್ ಬರೋ ಪಾಸಿಬಿಲಿಟಿ ಕಷ್ಟ ಇರುತ್ತೆ, ಡಿಫಿಕಲ್ಟ್ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ಸ್ಟಾಪ್ ಲಾಸ್ ಹಿಟ್ ಮಾಡಿಸೇ ರಿವರ್ಸ್ ಮಾಡೋದು, ಸ್ಟಾಪ್ ಲಾಸ್ ಹಿಟ್ ಮಾಡಿಸೇ ರಿವರ್ಸ್ ಮಾಡೋದು. ಸೊ ಅದಕ್ಕೇನೆ ಟೂ ಲಾಸಸ್, ಏನಾದ್ರು 2 ಸಲ ಲಾಸ್ ಆದ್ರೆ ಒಂದಿನದಲ್ಲಿ, ಅದು ಅವತ್ತಿನ ದಿನಕ್ಕೆ ಟ್ರೇಡ್ ನಾನು ಕ್ಲೋಸ್ ಮಾಡ್ತೀನಿ. 2 ಲಾಸ್ ಆದ್ರೆ ಒಂದ್ ದಿನದಲ್ಲಿ ನಾನು ಟ್ರೇಡ್ ಕ್ಲೋಸ್ ಮಾಡ್ತೀನಿ. ಇದು ಸ್ಟಾಪ್ ಲಾಸ್, ಇದ್ರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇದರಲ್ಲಿ ನೋಡೋಣ, ಈ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್ ಆಯ್ತು, ಯಾಕಂದ್ರೆ ಅದು ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸಿಂಗ್ ಕೊಟ್ಟಿದೆ, ಮತ್ತೆ ಹೈ ಬ್ರೇಕ್ ಆಗಿದೆ. ಸೊ ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು, ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಕ್ರಾಸ್ ಓವರ್ ಕ್ಯಾಂಡಲ್, ಇದು ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್, ಇದು ಎಂಟ್ರಿ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ಐ ಬ್ರೇಕ್ ಮಾಡಿದೆ, ಈ ಕ್ಯಾಂಡಲ್. ಸೊ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ನಾನೀಗ ಟಾರ್ಗೆಟ್ ಸೆಟ್ ಮಾಡ್ತಾ ಇದ್ದೀನಿ. ಲಾಂಗ್ ಪೊಸಿಷನ್ ಡಬಲ್ ಟೈಮ್ ಸ್ಟಾಪ್ ಲಾಸ್ ಲಾಂಗ್. $82 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೊ 82 ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನಿಯರ್ಲಿ ಟಚ್ ಆಗಿ ಬಿದ್ದಿದೆ ನೋಡಿ ಇಲ್ಲಿ. ಸ್ಟಾಪ್ ಲಾಸ್ ಹಿಂಗ್ ಬಂದು ಮತ್ತೆ ಅಲ್ಲಿ ಟಾರ್ಗೆಟ್ ಹಿಂಗ್ ಹೋಗಿ ಟಾರ್ಗೆಟ್ ಅಚೀವ್ ಆಗಿತ್ತು. ಇಲ್ಲಿ ಟಾರ್ಗೆಟ್ ಮತ್ತೆ ಇಷ್ಟು ದೂರದಲ್ಲಿ ಅಚೀವ್ ಆಗಿದೆ, 2 ಗಂಟೆಯಲ್ಲಿ ಅಚೀವ್ ಆಗಿದೆ, ಅಚೀವ್ ಆಯ್ತು. ಟಾರ್ಗೆಟ್ ಇಲ್ಲಿ ಅಚೀವ್ ಆಯ್ತು, ಇಲ್ಲಿ ಅಚೀವ್ ಆಯ್ತು, ಇಲ್ಲಾಂದ್ರೆ ಇಲ್ಲಿ ಅಚೀವ್ ಆಯ್ತು. ಇಲ್ಲಿ ಸ್ಟಾಪ್ ಲಾಸ್ 2 ಗಂಟೆ ಇಲ್ಲ, ಇಲ್ಲಿ ಅಚೀವ್ ಆಯ್ತು. ಇದ್ರ ಮೇಲೆ ನಾನು ಹೋಲ್ಡ್ ಮಾಡಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಇಲ್ಲಿ ನಾನು ಏನಾದ್ರು ಇದ್ರ ಮೇಲ್ಗಡೆ ಹೋಲ್ಡ್ ಮಾಡಿದ್ರೆ ನೋಡಿ, ಇಲ್ಲೇನ್ ಮಾಡಿದ್ದಾರೆ, ಇಲ್ಲೇನಾಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಒಂದ್ ಚೂರು ಇತ್ತು, ಸ್ವಲ್ಪ ದೂರದಲ್ಲಿ ಟಾರ್ಗೆಟ್ ಒಂದ್ ಚೂರ್ ಮಿಸ್ ಆಯ್ತು. ಇಲ್ಲಿ ಟಾರ್ಗೆಟ್ ಮಿಸ್ ಆಯ್ತು, ಇರೋ ಸತ್ಯ ಒಪ್ಕೊಳ್ಳೋಣ. ಇಲ್ಲಿ ಟಾರ್ಗೆಟ್ ಮಿಸ್ ಆಯ್ತು, ಟಾರ್ಗೆಟ್ ಒಂದ್ ಸ್ವಲ್ಪ ಪಾಯಿಂಟ್ ಅಲ್ಲಿ ಮಿಸ್ ಆಯ್ತು. ಟಾರ್ಗೆಟ್ ಮಿಸ್ ಆಯ್ತಾ, ಟಾರ್ಗೆಟ್ ಮಿಸ್ಡ್. ಸೊ ಇಲ್ಲೇನಾಯ್ತು ಅಂದ್ರೆ ಇಲ್ಲಿ ಕ್ಲೋಸಿಂಗು ಈ ಲೋ ಕೆಳಗಡೆ ಕ್ಲೋಸ್ ಆಯ್ತು ನೋಡಿ. ಇಲ್ಲೇ ಎಷ್ಟೋ ಸಲಿ ಸ್ಟಾಪ್ ಲಾಸ್ ಹಿಟ್ ಮಾಡೋಕ್ಕೋಸ್ಕರ ಕೆಳಗೆ ಬಂದು ಮೇಲೋಗಿ ಮತ್ತೆ ಇಲ್ಲಿ ಕೆಳಗಾಕ್ ಮೇಲ್ಕ್ ಹಾಕಿದ್ದಾರೆ. ಎಷ್ಟೋ ಸಲಿ ಸ್ಟಾಪ್ ಲಾಸ್ ಹಿಟ್ ಮಾಡೋಕ್ಕೋಸ್ಕರ ಕೆಳಗೊಂದು ಮೇಲ್ಕು, ಕೆಳಗೆ ಮೇಲೆ ಬಂದು ಮೇಲಕ್ಕೆ ಹೋಗಿದೆ. ಸೊ ಇಂಥ ಕೇಸಲ್ಲಿ ಇಲ್ಲೇ ಟಾರ್ಗೆಟ್ ನಾವೇನಾದ್ರು ಪ್ರಾಪರ್ ಆಗಿ ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ಸೆಟ್ ಮಾಡಿದ್ರೆ, ನಾನೇನಾದ್ರು ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್
ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ಸೆಟ್ ಮಾಡಿದ್ರೆ ಆಲ್ರೆಡಿ ಸ್ಟಾಪ್ ಲಾಸ್ ಹಿಟ್. ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ಹಿಟ್. ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ಹಿಟ್. ಇಲ್ಲಿ ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಷ್ಟೇ, ಏನ್ ಮಾಡೋಕ್ಕಾಗಲ್ಲ. ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಯಾಕಂದ್ರೆ ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ನಾನು ಇಟ್ಕೊಳ್ದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ, ಇಲ್ಲಿವರೆಗೂ ಈ ತರ ಹಿಂಗ್ ಬಂದು ತಿರ್ಗಾ ಹಿಂಗ್ ರಿವರ್ಸ್ ಹೋಗ್ಬಿಟ್ಟ ಅಂದ್ರೆ ಇದು ಒಂದು ಸ್ಪೆಷಲ್ ಕೇಸ್ ಅಷ್ಟೇ. ರಿವರ್ಸ್ ಹೋಯ್ತು ಒಂದು ಸ್ಪೆಷಲ್ ಕೇಸು. ಕೆಲವೊಂದ್ಸಲ ಏನಾಗುತ್ತೆ ಇಲ್ಲಿಂದ ದೊಡ್ಡದಾಗಿ ಬಿದೋಗುತ್ತೆ, ಹಿಂಗೆ ಬಿಗ್ ರೆಡ್ ಕ್ಯಾಂಡಲ್ ಬಂದ್ಬಿಡುತ್ತೆ, ಆಗ ಲಾಸ್ ದೊಡ್ಡದಾಗಿ ಆಗೋಗುತ್ತೆ. ಸೊ ಅದಕ್ಕೆ ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸೇ ಇಟ್ಕೊಳ್ಬೇಕು. ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸೇ ಇಟ್ಕೊಳ್ಬೇಕು. ಸಿಸ್ಟಮ್ ಅಲ್ಲಿ ಸ್ಟಾಪ್ ಲಾಸ್ ನಾನು ಸೆಟ್ ಮಾಡ್ತಾ ಇದ್ದೀನಿ. ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ವರ್ಗೂ ಇಲ್ಲಿ ಬಂದು ಕ್ಲೋಸ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ದೊಡ್ಡದಾಗಿ ಬಿದೋಗುತ್ತೆ. ದೊಡ್ಡದಾಗಿ ಬಿದೋದಾಗ ಏನಾಗುತ್ತೆ, ಲಾಸ್ ಜಾಸ್ತಿ ಆಗುತ್ತೆ, ರಿಕವರ್ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ನಾನು ಸೆಟ್ ಮಾಡೋದು. ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್ ಸೆಟ್ ಮಾಡೋದು. ಸೊ ಇದೇ ರೀತಿ ಎಲ್ಲಾನು ಅನಲೈಸ್ ಮಾಡಿ ನೋಡ್ಬೋದು. ಎಲ್ಲಾನು ಅನಲೈಸ್ ಮಾಡಿ ನೋಡ್ಬೋದು. ಏನು ಇದರಲ್ಲಿ ಮುಖ್ಯ ಅಂದ್ರೆ ಇದೇ ಎಂಟ್ರಿ ಎಕ್ಸಿಟ್ ಪ್ರೊಸೀಜರ್. ಎರಡು ಲಾಸ್ ಆದ್ರೆ, ಒಂದ್ ದಿನದಲ್ಲಿ ಎರಡು ಲಾಸ್ ಆದ್ರೆ ಎಕ್ಸಿಟ್ ಫಾರ್ ದ ಡೇ. 2 losses in a day, total exit ಫಾರ್ ದ ಡೇ. ಯಾಕಂದ್ರೆ ಎರಡು ಲಾಸ್ ಮೇಲೆ ಸಿಸ್ಟಮ್ ತಡೆಯಲ್ಲ, ರಿಕವರ್ ಆಗಲ್ಲ. ಎರಡು ಲಾಸ್ ಮೇಲೆ ಮಾಡ್ಕೊಂಡ್ರೆ ಒಂದ್ ದಿನದಲ್ಲಿ ರಿಕವರ್ ಆಗಲ್ಲ. ರಿಕವರ್ ಆಗೋದು ತುಂಬಾ ಕಷ್ಟ ಆಗೋಗುತ್ತೆ. ಯಾಕಂದ್ರೆ ಅಂತ ಕೇಸಲ್ಲಿ 2:1 ಆಗೋಗುತ್ತೆ. 2:1 ಏನಾದ್ರು ಮಾಡ್ಕೊಂಡ್ರೆ ಲಾಸ್ ಆಗುತ್ತೆ. 1:1 ಇಟ್ಕೊಳ್ಬೇಕು. 1:1 ಇಟ್ಕೊಳ್ಬೇಕು. ಸೊ ಅದಕ್ಕೆ ಎರಡು ಲಾಸ್ ಆದ್ರೆ ಒಂದ್ ದಿನದಲ್ಲಿ ಇದ್ರ ಮೇಲ್ ಮಾಡಬಾರ್ದು. ಸೊ ನಾವು ಒಂದ್ ದಿನದಲ್ಲಿ 1:1 ಅಂತ ಎರಡು ಟ್ರೇಡ್ ಮಾಡಿ ಎರಡಲ್ಲಿ ಪ್ರಾಫಿಟ್ ಅಚೀವ್ ಮಾಡಬೇಕು. ಟೋಟಲ್ 1:2 ಬರುತ್ತೆ. ಯಾಕಂದ್ರೆ 1:2 ಡೈರೆಕ್ಟ್ ಒಂದೇ ಟ್ರೇಡ್ ಅಲ್ಲಿ ಬರಲ್ಲ. 1:1 ಪ್ಲಸ್ 1:1 1:2 ಅಂತ ಅಚೀವ್ ಮಾಡ್ಕೊಳ್ಬೇಕು. ಎರಡು ಲಾಸ್ ಆದ್ರೆ ಒಂದ್ ದಿನದಲ್ಲಿ ಕ್ಲೋಸ್ ಮಾಡಬೇಕು. ಯಾಕಂದ್ರೆ ಎರಡು ಟ್ರೇಡ್ ಪ್ರಾಫಿಟ್ ಬಂದ್ರೆ ಎರಡು ಟ್ರೇಡ್ ಲಾಸ್ ಆಗಿರುತ್ತೆ. ಎರಡು ಲಾಸ್ ಆದ್ರೆ ಅವತ್ತಿನ ದಿನಕ್ಕೆ ಕ್ಲೋಸ್ ಮಾಡಿ ನೆಕ್ಸ್ಟ್ ಮಾರ್ನಿಂಗು ಟ್ರೇಡ್ ಮಾಡಬೇಕು. ಇದೇ ರೂಲ್ಸ್. ಈ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗೋಕ್ಕಾಗೋದು. ರೂಲ್ ಇದೇ ರೂಲು. ಎರಡು ಲಾಸ್ ಆದ್ರೆ ಒಂದ್ ದಿನದಲ್ಲಿ ಕ್ಲೋಸ್ ಮಾಡಬೇಕು, ಎಕ್ಸಿಟ್ ಫಾರ್ ದ ಡೇ. ಮತ್ತೆ ಎರಡು ಟ್ರೇಡ್ಸ್ ಅಲ್ಲಿ 1:1 ಅಚೀವ್ ಮಾಡ್ಕೊಳ್ಬೇಕು. ಟೋಟಲ್ 1:2 ಆಗುತ್ತೆ. ಸೊ ಹಂಗಾರೆ ಎಷ್ಟು ಟ್ರೇಡ್ ಮಾಡ್ಬೇಕಾಗತ್ತೆ ಒಂದ್ ದಿನದಲ್ಲಿ? 2 trades in a day. 2 trades in a day. ಎರಡು ಟ್ರೇಡ್ ಅಷ್ಟೇ ಮಾಡ್ಬೇಕಾಗಿರೋದು ಒಂದ್ ದಿನದಲ್ಲಿ. ಎರಡೇ ಟ್ರೇಡ್ ಮಾಡ್ಬೇಕಾಗಿರೋದು. ಎರಡು ಟ್ರೇಡ್ ಅಲ್ಲಿ ಎರಡು ಲಾಸ್ ಆದ್ರೆ ಕ್ಲೋಸ್, ಎರಡು ಪ್ರಾಫಿಟ್ ಬಂದ್ರು ಕ್ಲೋಸ್. ಎರಡೇ ಟ್ರೇಡ್ ಮಾಡಕ್ಕಾಗೋದು ಒಂದ್ ದಿನದಲ್ಲಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೇಡ್ಸ್ ಎರಡು ಟ್ರೇಡ್ ಮಾಡ್ಬೇಕಷ್ಟೇ. ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೇಡ್ಸ್ ಪರ್ ಡೇ 2. Maximum number of days in a day, 2 trades only. So maximum number of trades in a day, 2 trades only. ಎರಡು ಲಾಸ್ ಆದ್ರೆ ಕ್ಲೋಸ್, ಎರಡು ಪ್ರಾಫಿಟ್ ಬಂದ್ರು ಕ್ಲೋಸ್. ಸೊ ಯಾವ ತರ ಬಂದ್ರು ಎರಡೇ ಟ್ರೇಡ್ ಮಾಡ್ಬೇಕು ಒಂದ್ ದಿನದಲ್ಲಿ. ಯಾವ ತರ ಬಂದ್ರು ಎರಡೇ ಟ್ರೇಡ್ ಮಾಡ್ಬೇಕು ಒಂದ್ ದಿನದಲ್ಲಿ. ಕೃಷ್ಣ
ಸೊ ಇಲ್ಲಿಗೆ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಸ್ಪೆಷಲ್ ಕೇಸ್ ಇದೆ. ಇಲ್ಲಿ ಒಂದು ಸ್ಪೆಷಲ್ ಕೇಸ್ ಇದೆ. ಸ್ಪೆಷಲ್ ಕೇಸ್ ಆದ್ಮೇಲೆ ಇಲ್ಲಿ ಒಂದು ಸ್ಪೆಷಲ್ ಕೇಸ್ ಇದೆ. ಸ್ಪೆಷಲ್ ಕೇಸ್ ಇದೆ ವಿಡಿಯೋನಲ್ಲಿ. ಏನ್ ಸ್ಪೆಷಲ್ ಕೇಸು? ಟ್ರೆಂಡ್ ಬೇರಿಶ್ ಇತ್ತು, ಸಡನ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಸಡನ್ ಆಗಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಏನಾಗಿದೆ? ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮಾರ್ಕೆಟ್ 21 ಮೇಲೆ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇದು ಕ್ರಾಸ್ ಓವರ್ ಕ್ಯಾಂಡಲ್. ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಟ್ರೆಂಡ್ ಚೇಂಜ್ ಆಗಿದೆ. ಟ್ರೆಂಡ್ ಚೇಂಜ್ ಆಫ್ ಟ್ರೆಂಡ್ ಇದೆ. ಚೇಂಜ್ ಆಫ್ ಟ್ರೆಂಡ್ ಆಗಿದೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಮಾರ್ಕೆಟ್ ಚೇಂಜ್ ಆಫ್ ಟ್ರೆಂಡ್ ಆಗಿದೆ. ಮತ್ತೆ ಇಲ್ಲಿ ಏನ್ ಮಾಡ್ಬೇಕು? ಸೊ ಇದು ಇದು ಕ್ರಾಸ್ ಓವರ್ ಕ್ಯಾಂಡಲ್. ಇದು ಇದರ ಹೈ ಬ್ರೇಕ್ ಎಲ್ಲ ಆಯ್ತು. ಈ ಕ್ಯಾಂಡಲ್ ಅಲ್ಲಿ ಹೈ ಬ್ರೇಕ್ ಆಯ್ತು. ಈ ಕ್ಯಾಂಡಲ್ ಅಲ್ಲಿ ಹೈ ಬ್ರೇಕ್ ಆಯ್ತು. ಹೈ ಬ್ರೇಕ್ ಆಯ್ತು. ಅವಾಗ ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಸಾರಿ ಇದಲ್ಲ, ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿ ನಾನು ಕಾಲ್ ಬೈ ಮಾಡ್ತಾ ಇದ್ದೀನಿ. ಕಾಲ್ ಬೈ ಲಾಂಗ್ ಪೊಸಿಷನ್ ಕಾಲ್ ಬೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಸ್ಟಾಪ್ ಲಾಸ್ ಎಷ್ಟಾಯ್ತು? 273, 273 ಪಾಯಿಂಟ್ಸ್. 273 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ. 273 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ನನಗೆ 273 ಪಾಯಿಂಟ್ ಟಾರ್ಗೆಟ್ ಅಚೀವ್ ಆಗಬೇಕು. ನಾನು 273 ಪಾಯಿಂಟ್ ಟಾರ್ಗೆಟ್ ಸೆಟ್ ಮಾಡಿದ್ದೀನಿ. 273 ಪಾಯಿಂಟ್ ಟಾರ್ಗೆಟ್ ಸೆಟ್ ಮಾಡಿದ್ದೀನಿ. ಇಲ್ಲಿ ನನಗೆ 273 ಪಾಯಿಂಟ್ ಟಾರ್ಗೆಟ್ ಅಚೀವ್ ಆಯಿತು. ಇಲ್ಲಿ ನನಗೆ 273 ಪಾಯಿಂಟ್ ಟಾರ್ಗೆಟ್ ಅಚೀವ್ ಆಯಿತು. ಇದೆಲ್ಲ ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್. ಸಿಸ್ಟಮ್ ಬೇಸ್ಡ್ ಸ್ಟಾಪ್ ಲಾಸ್. ಇಲ್ಲಿ ಟಾರ್ಗೆಟ್ 1:1 ಅಚೀವ್ ಆಯಿತು. 1:1 ರಿಸ್ಕ್ ರಿವಾರ್ಡ್ ಟಾರ್ಗೆಟ್ ಅಚೀವ್ಡ್. ಟಾರ್ಗೆಟ್ ಇಲ್ಲಿ ಅಚೀವ್ ಆಯಿತು. ಇದು ಗ್ಯಾಪ್ ಅಪ್ ಇದೆ. ಸ್ಪೆಷಲ್ ಕೇಸ್ ಇದು. ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಇದು ಫಸ್ಟ್ ಕ್ಯಾಂಡಲ್ ಕ್ರಾಸ್ ಓವರ್ ಕ್ಯಾಂಡಲ್. ಕ್ರಾಸ್ ಓವರ್ ಕ್ಯಾಂಡಲ್ ಇದೆ. ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮಾರ್ಕೆಟ್ ಮೇಲೆ ಹೋಯ್ತು. ಸೊ ಇಲ್ಲಿ ನನಗೆ ಟಾರ್ಗೆಟ್ ಅಚೀವ್ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ. ಸೊ ಇಲ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ. ದೇರ್ ಇಸ್ ನೋ ಚೇಂಜ್ ಆಫ್ ಟ್ರೆಂಡ್. ಇಲ್ಲಿ ಮಾರ್ಕೆಟ್ ವಾಪಸ್ 21 ಹೋಯ್ತು. 21 ಇಂದ ಕೆಳಗೆ ಬಂತು. ಬಟ್ ಇಲ್ಲಿ ಏನಾಗಿದೆ? ನೋ ಚೇಂಜ್ ಆಫ್ ಟ್ರೆಂಡ್. ಇಲ್ಲಿ ಟ್ರೆಂಡ್ ಚೇಂಜ್ ಆಗಿಲ್ಲ. ಟ್ರೆಂಡ್ ಚೇಂಜ್ ಆಗಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ? ಇದನ್ನ ಇಗ್ನೋರ್ ಮಾಡಿದ್ದೀನಿ. ಇಗ್ನೋರ್ ಮಾಡಿ ನೆಕ್ಸ್ಟ್ ಇಲ್ಲಿ ಟ್ರೆಂಡ್ ಚೇಂಜ್ ಆಯಿತು. ಈ ಕ್ಯಾಂಡಲ್ ಅಲ್ಲಿ ಟ್ರೆಂಡ್ ಚೇಂಜ್ ಆಯಿತು. ಸೊ ಇದು ನನಗೆ ಕ್ರಾಸ್ ಓವರ್ ಕ್ಯಾಂಡಲ್ ಆಯಿತು. ಇದು ನನಗೆ ಕ್ರಾಸ್ ಓವರ್ ಕ್ಯಾಂಡಲ್. ಇದು ನನಗೆ ಕ್ರಾಸ್ ಓವರ್ ಕ್ಯಾಂಡಲ್. ಈ ಕ್ಯಾಂಡಲ್ ಹೈ ಬ್ರೇಕ್
ಇದು ಸ್ಟಾಪ್ ಲಾಸ್ ಆಯ್ತು. ಈ ಕ್ಯಾಂಡಲ್ ಐ ಬ್ರೇಕ್ ಈ ಕ್ಯಾಂಡಲ್ ಅಲ್ಲಿ ಆಗಿದೆ. ಈ ಕ್ಯಾಂಡಲ್ ಅಲ್ಲಿ ಈ ಕ್ಯಾಂಡಲ್ ಐ ಬ್ರೇಕ್ ಆಗಿದೆ. ಇದೆಷ್ಟು? ಇದು ಎಂಟ್ರಿ ಕ್ಯಾಂಡಲ್. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ನಾನು ಈ ಹೈನ ನಾನು ಈ ಕ್ಯಾಂಡಲ್ ಕ್ಲೋಸಿಂಗ್ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡಿಬಿಟ್ಟು ನಾನು ಇಲ್ಲಿ ಕಾಲ್ ಬೈ ಮಾಡ್ತಾ ಇದ್ದೀನಿ. ಲಾಂಗ್ ಪೊಸಿಷನ್ ಕಾಲ್ ಬೈ ಮಾಡ್ತಾ ಇದ್ದೀನಿ. ನಂದು ಸ್ಟಾಪ್ ಲಾಸ್ ಎಷ್ಟಿದೆ? 117 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೊ ನಾನು ಟಾರ್ಗೆಟ್ 117 ಪಾಯಿಂಟ್ಸ್ ಇಟ್ಟಿದ್ದೀನಿ. ಸೊ ಇಲ್ಲಿ ನನಗೆ ಟಾರ್ಗೆಟ್ ಅಚೀವ್ ಆಯಿತು. ಇಲ್ಲಿ ನನಗೆ ಟಾರ್ಗೆಟ್ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯಿತು. 1:1 ರಿಸ್ಕ್ ರಿವಾರ್ಡ್ ಇದರಲ್ಲಿ ಅಚೀವ್ ಆಯಿತು. ಸೊ ಇಲ್ಲಿ ನಾನು ಯಾಕೆ ಬೈ ಮಾಡಲಿಲ್ಲ ಅಂದ್ರೆ ಇಲ್ಲಿ ಇದು ಟ್ರೆಂಡ್ ಚೇಂಜ್ ಆಗಿಲ್ಲ. ನೋ ಚೇಂಜ್ ಇನ್ ಟ್ರೆಂಡ್. ನೋ ಚೇಂಜ್ ಇನ್ ಟ್ರೆಂಡ್. ಸೊ ಅದಕ್ಕೆ ನಾನು ಬೈ ಮಾಡಲಿಲ್ಲ. ಇದನ್ನ ಇಗ್ನೋರ್ ಮಾಡಿದ್ದೀನಿ. ಈ ಕಡೆ ಟ್ರೆಂಡ್ ಚೇಂಜ್ ಆಯ್ತಲ್ಲ, ಸೊ ಇದನ್ನ ನಾನು ಬೈ ಮಾಡಿದೆ. ಇಲ್ಲಿ ನನಗೆ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯಿತು. ರಿಸ್ಕ್ ರಿವಾರ್ಡ್ ಅಚೀವ್ ಆಯಿತು. ಸೊ ನಾನು ಮತ್ತೆ ಇನ್ನೊಂದು ಟ್ರೇಡ್ ಏನಾದ್ರು ನಾನು ನೋಡಿದ್ರೆ ಇಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಇಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಇಲ್ಲಿ ಇದು ಎಂಟ್ರಿ ಕ್ಯಾಂಡಲ್. ಇಲ್ಲಿ ಇದು ಸ್ಟಾಪ್ ಲಾಸ್. ಶಾರ್ಟ್ ಪೊಸಿಷನ್ ನಾನು ಕ್ರಿಯೇಟ್ ಮಾಡಿದೆ. $70 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಇದರಲ್ಲಿ. 70 ಪಾಯಿಂಟ್ ಟಾರ್ಗೆಟ್ ಇಲ್ಲಿ ಎಸ್ ಎಲ್ ಇಟ್ಟಾಯ್ತು. ಎರಡನೇ ಕೇಸಲ್ಲಿ ಎಸ್ ಎಲ್ ಇಟ್ಟಾಯ್ತು. ಎರಡನೇ ಕೇಸಲ್ಲಿ ಎಸ್ ಎಲ್ ಇಟ್ಟಾಯ್ತು. ಸೊ ಮೊದಲನೇ ಕೇಸಲ್ಲಿ ಟಾರ್ಗೆಟ್ ಎಷ್ಟಿತ್ತು? ಮೊದಲನೇ ಕೇಸಲ್ಲಿ $117.70 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಸೊ ಒಂದು ದಿನದ್ದು 70 ಪಾಯಿಂಟ್. ಒಂದಿನ ಸ್ಟಾಪ್ 117 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಇಷ್ಟೇ ಬಂದಿದ್ದು ಇವತ್ತು. ಸೊ ಇಲ್ಲಿಗೆ ನಾನು ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.